ಬಸವ ಮಾರ್ಗ ಫೌಂಡೇಶನ್ ಮೈಸೂರಿನ ಶ್ರೇಷ್ಠ ಸಂಸ್ಥೆಗಳಲ್ಲಿ ಒಂದು ಅಂದ್ರೆ ತಪ್ಪಾಗೋದಿಲ್ಲ. ಫೌಂಡೇಶನ್ನ ಸಂಸ್ಥಾಪಕರಾದ ಎಸ್ ಬಸವರಾಜು ಅವರು ಕಳೆದ 5 ವರ್ಷಗಳಿಂದ ಬಸವ ಮಾರ್ಗ ವ್ಯಸನ ಮುಕ್ತ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅದೆಷ್ಟೋ ವ್ಯಸನಿಗಳಿಗೆ ಕುಡಿತವನ್ನ ಬಿಡಿಸಿ ಅವರ ಬಾಳನ್ನ ಬೆಳಕು ಮಾಡಿದ್ದಾರೆ. ಎಂದಿಗೂ ಕೂಡ ಉಚಿತ ಕುಡಿತ ಬಿಡಿಸುವ ಶಿಬಿರಗಳನ್ನ ಮಾಡಿ ನೊಂದವರ ಬದುಕನ್ನ ಹಸನಾಗಿಸಲು ಶ್ರಮಿಸುತ್ತಿದ್ದಾರೆ. ಬಸವರಾಜು ಅವರು ತಮ್ಮ ಫೌಂಡೇಶನ್ನ ಮೂಲಕ 10 ಹಲವು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟು ಮೈಸೂರಿನ ಕುಕ್ಕರಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡು ಅದರ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಇವತ್ತು ಅದೇ ಶಾಲೆಯ ಮಕ್ಕಳು ತಮ್ಮ ಪ್ರೀತಿಯ ಬಸವಣ್ಣನನ್ನ ಸಂದರ್ಶನ ಮಾಡೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಮತ್ಯಾಕೆ ತಡ? ಪುಟಾಣಿಗಳು ಹೇಗೆ ಸಂದರ್ಶನ ಮಾಡ್ತಾರೆ? ಬಸವಣ್ಣ ಅವರಿಗೆ ಯಾವೆಲ್ಲ ಪ್ರಶ್ನೆ ಕೇಳ್ತಾರೆ? ಬನ್ನಿ ನೋಡೋಣ. ಬಸವ ಮಾರ್ಗ ಫೌಂಡೇಶನ್ನ ಗುರಿ ಮತ್ತು ಉದ್ದೇಶ ಏನು ಸರ್? ಬಸವ ಮಾರ್ಗ ಗುರಿ ಮತ್ತು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾರು ಈ ವ್ಯಸನಕ್ಕೆ ದಾಸರಾಗಿರ್ತಾರೆ, ಈ ಯಾವ ಕುಡ್ತಾ ಇರ್ಬೋದು, ಬೇರೆ ಯಾವುದೇ ಒಂದು ಚಟಗಳಿರ್ಬೋದು, ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಬೇರೆ ಯಾವುದೇ ಒಂದು ವ್ಯಸನನೇ ಇರ್ಬೋದು, ಇದರಿಂದ ಆ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಿ ಅದರಿಂದ ಹೊರ ತರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಗುರಿ ಏನಂತ ಹೇಳಿದ್ರೆ, ಇದು ಕೆಲವು ವ್ಯಕ್ತಿಗಳು ಸಿಗ್ತಾಯಿದೆ, ಆರ್ಥಿಕವಾಗಿ ಸ್ಥಿತಿವಂತರಿಗೆ ಮತ್ತು ಇನ್ನೂ ಇದನ್ನು ಮನೇಲಿ ಯಾರು ಇದ್ರ ಬಗ್ಗೆ ಜಾಗೃತಿಯಾಗಿರ್ತಾರೆ ಅಂಥವ್ರಿಗೆ ಮಾತ್ರ ಇದು ಈ ವ್ಯಸನಕ್ಕೆ ದಾಸರಾದರೂ ಹೊರಗಡೆ ಬರ್ತಾಯಿದ್ದಾರೆ. ಪ್ರಪಂಚದಲ್ಲಿ ಇರುವವರು ಪ್ರತಿಯೊಬ್ಬರೂ ಈ ವ್ಯಸನಕ್ಕೆಯಿಂದ ಹೊರ ಬರಬೇಕು ನಾವು ಗುರಿಯನ್ನು ಇಟ್ಕೊಂಡು ಬಸವ ಮಾರ್ಗ ಈಗ ಮೈಸೂರಲ್ಲಿ 3 ಬ್ರಾಂಚ್ನ ಓಪನ್ ಮಾಡಿದೆ. ಇನ್ನು ಇದನ್ನು ಕರ್ನಾಟಕದಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡ್ತೀವಿ. ಮತ್ತು ಅದಾದ ನಂತರ ಭಾರತದ ಎಲ್ಲ ರಾಜ್ಯಗಳಲ್ಲೂ ಮಾಡಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡಿದ್ದಾರೆ. ಫೈನಲಿ ಬಂತು ಅಂತಂದರೆ ಎಲ್ಲರೂ ವ್ಯಸನ ಮುಕ್ತರಾಗಿ ಜೀವನ ನಡೆಸಬೇಕು ಅನ್ನೋದು ಬಸವ ಮಾರ್ಗ ಗುರಿಯಾಗಿರ್ತದೆ. ಇದುವರೆಗೂ 40ಕ್ಕಿಂತ ಹೆಚ್ಚು ಕುಡಿತ ಬಿಡಿಸುವ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀರಾ ಸರ್. ನಿಮಗೆ ಸ್ಫೂರ್ತಿ ಯಾರು ಸರ್? 45ನೇ ಕ್ಯಾಂಪೇನ ಮಾಡ್ತಾ ಇರೋದು ನಾವೀಗ. ನನಗೆ ಸ್ಫೂರ್ತಿ ಕುಡಿಯುವಂಥ ವ್ಯಕ್ತಿನೇ. ಅವನು ಕುಡಿದು ಏನು ಅವನು ನೋವನ್ನು ಅನುಭವಿಸ್ತಿರ್ತಾನೆ, ಅದನ್ನೆಲ್ಲ ನೋಡಿದಾಗ ನಾವು ಯಾವಾಗ ಒಂದು ಒಳ್ಳೆಯ ಜೀವನನ ಅನುಭವಿಸ್ತಾ ಇರ್ತೀವಿ ಅಂಥ ಒಂದು ಜೀವನನ ಪ್ರತಿಯೊಬ್ಬರು ಅನುಭವಿಸ್ಬೇಕು. ಮತ್ತು ನಂತರ ಅವನು ಚೆನ್ನಾಗಿರಬೇಕು ಅಂದಾಗ ಎಲ್ಲೋ ಒಬ್ರು ಕುಡುಕು ನೋಡಿದಾಗ ಅವನ ಹೊರ ತರಬೇಕು ಅಂತ ಅನ್ನಿಸ್ತಾ ಇರ್ತದೆ. ನನಗಿವತ್ತು ಸ್ಫೂರ್ತಿಯಾಗಿರೋದು ಕುಡಿಯೋಂಥ ವ್ಯಕ್ತಿಗಳು ಮತ್ತು ಅದರಿಂದ ಹೊರ ಬಂದಂಥ ವ್ಯಕ್ತಿಗಳು. ಆದರೆ ಕೆಲವರು ದುಶ್ಚಟಗಳಿಗೆ ದಾಸರಾಗ್ತಾರೆ, ಇದಕ್ಕೆ ನೀವೇನು ಹೇಳ್ತೀರಾ ಸರ್? ನಿಜ, ಬೆಳೆ ಸಿರಿಯ ಮೊಳಕಿಲ್ಲಿ ಅಂತ ದೊಡ್ಡವ್ರು ಹೇಳ್ತಿರಲ್ಲ, ಹಾಗೆ ನಾವು ಬೆಳೆಯುವಂಥ ಸಂದರ್ಭದಲ್ಲಿ ಒಳ್ಳೆಯ ಸ್ನೇಹಿತರುಗಳನ್ನ ನಾವು ಮಾಡಬೇಕಾಗ್ತದೆ, ಒಳ್ಳೆಯ ಮಾರ್ಗದರ್ಶಕರನ್ನ ನಾವು ಜೊತೆಗೆ ಇಟ್ಕೋಬೇಕಾಗ್ತದೆ. ಮತ್ತು ಇದಕ್ಕೆ ನಮ್ಮ ತಂದೆ ತಾಯಿಗಳನ್ನ ಮಾತನ್ನ ನಾವು ತುಂಬ ಅವ್ರು ಹೇಳುವಂಥ ಮಾತನ್ನು ಗಣನೀಯಕ್ಕೆ ತಗೊಂಡು ಅದನ್ನು ಪಾಲಿಸ್ಬೇಕಾಗುತ್ತೆ. ಈಗ ಇರುವಂಥ ಯುವ ಸಮುದಾಯ ಅದರಿಂದ ದೂರ. ಎಲ್ಲರಿಗೂ ಆಸೆ ಇರ್ತದೆ ಬದುಕಲೇಬೇಕು ಅಂತ, ಆದರೆ ಬದುಕಬೇಕು ಅನ್ನೋಕ್ಕೆ ಅವ್ರಿಗೆ ಒಂದು ಜೀವನದ ನೀಲಿ ನಕ್ಷೆ ಯಾರೂ ಇಟ್ಕೊಂಡಿರಲ್ಲ. ಆ ನೀಲಿ ನಕ್ಷೆ ಇದ್ರೂ ಅದನ್ನ ಯಾರೂ ಫಾಲೋ ಮಾಡಲ್ಲ. ಇದರಿಂದ ಎಲ್ಲ ಅಂತಲ್ಲ, ಕೆಲವೊಂದು ವರ್ಗದವರು ಯಾರು ಒಂದು ತಂದೆ ತಾಯಿಯ ಒಂದು ಮಾತು ಕೇಳಲ್ಲ, ಗುರುಗಳನ್ನ ಮಾತು ಕೇಳಲ್ಲ, ಮತ್ತು ಮಾರ್ಗದರ್ಶಕರನ್ನ ಮಾತು ಕೇಳಲ್ಲ, ಅಂಥ ಮಕ್ಕಳುಗಳು ಬೇಗ ಈ ವ್ಯಸನಕ್ಕೆ ದಾಸರಾಗ್ತಾರೆ. ಅದ್ರ ಜೊತೆಗೆ ಅವರ ಭವಿಷ್ಯನೂ ಹಾಳು ಮಾಡ್ಕೋತಾರೆ. ನೀವೆಲ್ಲ ಹಂಗೆಲ್ಲ ಮಾಡ್ಕೊಳ್ಳೋದು ಅಂತ ನನಗೆ ತುಂಬ ನಂಬಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ನಿಮ್ಮ ತಂದೆ ತಾಯಿ ಮಾತೆಲ್ಲ ಚೆನ್ನಾಗಿ ಕೇಳ್ತಾ ಇದ್ದೀರಾ, ಗುರುಗಳ ಮಾತನ್ನು ಕೇಳ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ಚೆನ್ನಾಗಿರೋದ್ರ ಜೊತೆಗೆ ಬೇರೆಯವ್ರಿಗೂ ಇದ್ರ ಬಗ್ಗೆ ಪ್ರತಿಯೊಬ್ಬರೂ ಜಾಗೃತಿ ಮೂಡಿಸ್ಬೇಕು. ಈ ಕೆಟ್ಟ ಚಟಗಳಿಂದ ಆಗುವಂಥ ಒಂದು ಏನಿದೆ ಅದ್ರ ಬಗ್ಗೆ ಎಲ್ಲರೂ ನೀವು ಜಾಗೃತಿ ಮೂಡಿಸ್ಬೇಕು. ಸರ್, ಶಿಬಿರ ಮುಗಿಸ್ಕೊಂಡು ಹೊರಗೆ ಬಂದು ಬದಲಾಗಿರೋ ಜನ ಏನು ಹೇಳ್ತಾರೆ ಸರ್? ಶಿಬಿರ ಮುಗಿಸ್ಕೊಂಡು ಹೊರ ಬಂದಂಥ ವ್ಯಕ್ತಿಗಳು ಏನಂತ ಹೇಳಿದ್ರೆ, ನನಗೆ ಇದು ಪುನರ್ಜನ್ಮ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ವ್ಯಸನಕ್ಕೆ ದಾಸರಾದ ಸಂಪೂರ್ಣ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡಿರ್ತಾರೆ. ಅವರ ಒಂದು ಉದ್ಯೋಗ ಇರ್ಬೋದು, ಒಂದು ಪ್ರೀತಿ ಇರ್ಬೋದು, ಕುಟುಂಬ ಇರ್ಬೋದು, ಎಲ್ಲ ಪ್ರತಿಯೊಂದನ್ನು ಕಳ್ಕೊಂಡು ಆಗಿರ್ತಾರೆ. ಈ ಕ್ಯಾಂಪಲ್ಲಿ ಬಂದು ಅವರು ಮುಂದೆ ನಡೆಯುವಂಥ ಒಳ್ಳೆಯ ಜೀವನನ ನೆನೆಸ್ಕೊಂಡು ತುಂಬ ಸಂತೋಷ ಪಡ್ತಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ನಿಮ್ಮ ಸಂಸ್ಥೆ ಜೊತೆ ಸೇರ್ತೀನಿ, ನಂತರ ಕುಡಿಯುತ್ತಿರೋಂಥ ವ್ಯಕ್ತಿನ ಕರ್ಕೊಂಡು ಬಂದು ಅವನು ವ್ಯಸನ ಮುಕ್ತನಾಗಿ ಮಾಡ್ತೀವಿ, ಅವನ ಜೀವನ ಸರಿ ಹೋಗೋಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾರೆ. ತುಂಬ ಖುಷಿ ಪಡ್ತಾರೆ. ಎಷ್ಟೋ ಸಾವಿರಾರು ಜನಕ್ಕೆ ಒಳ್ಳೆಯದಾಗಿದೆ. ಒಳ್ಳೆ ಕುಕ್ಕರಹಳ್ಳಿ ಮಕ್ಕಳು ನಮ್ಮ ಶಾಲೆ ತಗೊಂಡಿದ್ದೀರಾ, ನಮ್ಮ ಶಿಕ್ಷಣಕ್ಕೆ ದಾರಿದೀಪ ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ತುಂಬ ದಿನದಿಂದನೂ ಒಂದು ಸ್ಕೂಲನ್ನ ದತ್ತು ತಗೋಬೇಕು ಅಂತ ಆಸೆ ಇತ್ತು.
ಯಾಕಪ್ಪ ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ದತ್ತು ತೊಗೊಳೋದಕ್ಕಿಂತ ಫಸ್ಟ್ ನನಗೆ ಸ್ಕೂಲ್ನೇ ಕಟ್ಟಿಸ್ಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಇದು ಯಾರಿಂದ ಬಂತು ಅಂತ ಹೇಳಿದ್ರೆ ನನ್ನ ಒಂದು ಹುಟ್ಟುಹಬ್ಬದಿಂದ ನಾನು ನಮ್ಮ ಪೂಜ್ಯ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ತಗೊಳ್ಕೊಳ್ಳೋಕ್ಕೆ ಹೋಗಿರ್ತೀನಿ. ಅಲ್ಲಿ ಅವರು ಒಂದು ಕತೆ ಹೇಳ್ತಾರೆ. ಆ ಕತೆ ಹೇಳಿದಾಗ ನನಗೆ ತುಂಬ ಪ್ರೇರಣೆ ಆಯ್ತದೆ. ಅವತ್ತು ನನ್ನ ತಲೆಯಲ್ಲಿ ಸ್ಕೂಲ್ ಕಟ್ಟಬೇಕು ಅನ್ನೋ ಒಂದು ಆಲೋಚನೆ ಬರ್ತದೆ. ಅದು ಬಂದಂಥ ನಂತರದಲ್ಲಿ ನಾನು ಸ್ಕೂಲ್ ಕಟ್ಟೋಕ್ಕೆ ಇನ್ನೂ ಸಮಯ ಬೇಕಾಗಿರ್ತದೆ. ಅದ್ರ ಜೊತೆಗೆ ತುಂಬ ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವೇದಿಕೆ ಸಿಗ್ತಾ ಇಲ್ಲ ಅನ್ನೋದು ನನ್ನ ಗಮನಕ್ಕೆ ಬರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ತುಂಬ ಸ್ಕೂಲ್ನ ಕೇಳ್ತೀನಿ, ಈ ಥರ ಒಂದು ಏನಾದ್ರು ಒಂದು ಸಹಕಾರ ಮಾಡಬೇಕು ಅಂತ ಇದ್ದೀನಿ ಅಂತ ಕೇಳಿದಾಗ ಯಾರೂ ನನಗೆ ಸರಿಯಾದ ಪ್ರೋತ್ಸಾಹನ ಕೊಡಲ್ಲ. ನಿಮ್ಮ ಸ್ಕೂಲಿಗೆ ಬಂದು ಕೇಳಿದಾಗ ನಿಮ್ಮ ಸ್ಕೂಲಲ್ಲಿರುವಂಥ ಚಂದ್ರ ಸರ್ ಅವರು ನನಗೆ ಒಂದು ಅವಕಾಶನ ಕೊಡ್ತಾರೆ, ಜೊತೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಅದಾದ ಮುಂದೆ ನನ್ನ ದೊಡ್ಡ ಗುರಿಯರಿಂದ ನಿಮ್ಮ ಸ್ಕೂಲ್ನ ತಗೊಂಡು ಅಲ್ಲಿ ಒಂದು ಈ ಪ್ರಯೋಗಗಳನ್ನ ಮಾಡ್ತಾಯಿದ್ದೀನಿ. ಮುಂದೆ ಸ್ಕೂಲ್ನ ಕಟ್ಟಿ ಯಾರು ಪ್ರತಿಭಾವಂತರು ಇರ್ತಾರೆ ಮತ್ತು ಅವಕಾಶ ವಂಚಿತರು ಇರ್ತಾರೆ, ಈ ಸಿಂಗಲ್ ಪೇರೆಂಟ್ಸ್ ಇರ್ಬೋದು, ರೈತರ ಮಕ್ಕಳು ಇರ್ಬೋದು, ಅದಾದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಪ್ರತಿಭಾವಂತರು ಇರ್ತಾರೆ, ಬುಡಕಟ್ಟು ಕಡೆ ಯಾರು ಪ್ರತಿಭಾವಂತರು ಇರ್ತಾರೆ ಅಂಥ ಮಕ್ಕಳೆಲ್ಲ ನಾವು ನಮ್ಮ ಬಸವ ಮಾರ್ಗ ಸಂಸ್ಥೆಯಲ್ಲಿ ಅಡಾಪ್ಟ್ ಮಾಡಿಕೊಂಡು ಅವ್ರಿಗೊಂದು ವಸತಿ ಶಾಲೆ ತರಿಬೇಕು ಅನ್ನೋ ಉದ್ದೇಶನೂ ನಾವು ಇಟ್ಕೊಂಡಿದ್ದೀವಿ. ಸರ್, ಸರ್ಕಾರಿ ಶಾಲೆನೇ ಗೊತ್ತು ತಗೋಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸಾಮಾನ್ಯವಾಗಿ ಖಾಸಗಿ ಶಾಲೆಯವರು ಅವರೇ ನಡೆಸ್ತಾ ಇರ್ತಾರೆ, ಯಾರೂ ದತ್ತು ಕೊಡಲ್ಲ. ನಮಗೆ ಅವಕಾಶ ಇರೋದು ಸರ್ಕಾರಿ ಶಾಲೆಗಳೇ ತಗೊಳ್ಳೋದು. ಅದ್ರ ಜೊತೆಗೆ ಸರ್ಕಾರನೇ ಈ ಒಂದು ವಿದ್ಯಾಭ್ಯಾಸಕ್ಕೆ ಏನೇನು ಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇರ್ತವೆ. ಆದರೆ ಸರ್ಕಾರದ ಜೊತೆ ಕೈ ಜೋಡಿಸಿ ಇಂಥ ಒಂದು ಒಳ್ಳೆಯ ಕೆಲಸನ ಸಾರ್ವಜನಿಕರು ಮಾಡಬೇಕಾಗಿರ್ತದೆ. ಇಲ್ಲಿ ತುಂಬ ಮಕ್ಕಳುಗಳು ಪ್ರತಿಭಾವಂತರಿರ್ತಾರೆ, ಅವ್ರಿಗೆ ಸಿಗಬೇಕಾಗಿರೋಂಥ ಮೂಲಭೂತ ವಸ್ತುಗಳನ್ನ ಕೊಟ್ಟರೆ ಖಂಡಿತವಾಗ್ಲೂ ಈ ಖಾಸಗಿ ಶಾಲೆ ಮಕ್ಕಳಿಗಿಂತನೂ ದೊಡ್ಡ ಮಟ್ಟದಲ್ಲಿ ಅವರು ಬೆಳೀತಾರೆ. ಅದಕ್ಕೆ ನನಗೆ ಇದ್ದಿದ್ದ ಅವಕಾಶ ಸರ್ಕಾರಿ ಶಾಲೆಗಳನ್ನೇ ತಗೊಳ್ಳೋಕ್ಕೆ ಅವಕಾಶ ಇದ್ದಿದ್ದು. ಅದಕ್ಕೋಸ್ಕರ ನಾನು ಸರ್ಕಾರಿ ಶಾಲೆನ ದತ್ತು ತೆಗೆದುಕೊಂಡೆ. ಬಸವ ಮಾರ್ಗ ಸಂಸ್ಥೆಯ ಮುಂದಿನ ಯೋಜನೆಗಳನ್ನು ತಿಳಿಸ್ಕೊಡ್ಬೇಕು ಸರ್ ನೀವು. ಬಸವ ಮಾರ್ಗ ಮುಂದಿನ ಯೋಜನೆಗಳು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಬಸವ ಮಾರ್ಗನ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಿ ಪ್ರತಿಯೊಬ್ಬರು ನೊಂದವ್ರಿಗೆ ಈ ವ್ಯಸನಕ್ಕೆ ದಾಸರಾದವ್ರಿಗೆ ಒಂದು ಹೊರಬರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಾವು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ಬೇಕು, ಮತ್ತು ಗಿಡ ನೆಡುವಂಥ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ಬೇಕು. ಅದ್ರ ಜೊತೆಗೆ ಸ್ವಂತ ಉದ್ಯೋಗನ ಸ್ಥಾಪನೆ ಮಾಡೋಕ್ಕೆ ಕೌಶಲ್ಯ ಅಭಿವೃದ್ಧಿಗಳನ್ನೂ ಮಾಡಬೇಕು ಅಂತ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದರೆಲ್ಲ ಜೊತೆಗೆ ನಾವು ಮುಂದೆ ಈ ವ್ಯಸನಕ್ಕೆ ದಾಸರಾದಂಥ ಮಕ್ಕಳುಗಳು ಅದು ಹೇಳೋದಲ್ಲ, ಮುಂದೆ ಫಸ್ಟ್ ಹೇಳ್ದಂಗೆ ಒಂದು ವಿದ್ಯಾಸಂಸ್ಥೆಗಳನ್ನ ತೆಗೆದು ಸಾರ್ವಜನಿಕರಿಗೆ ಒಂದು ದೊಡ್ಡ ಮಟ್ಟದ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಡಬೇಕು ಅಂತ ಗುರಿಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಸಂದೇಶ ಕೊಡ್ತೀರಾ ಸರ್? ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಪರಿಸರದಲ್ಲಿರಿ ಮಕ್ಕಳ, ಒಳ್ಳೆಯ ಸಹವಾಸಗಳನ್ನ ಮಾಡಿ, ಯಾವುದೋ ಕೆಟ್ಟದು ಅನ್ನೋದು ಗೊತ್ತಿರ್ತದೆ ಅದ್ರ ಬಗ್ಗೆ ನೀವು ಜಾಗೃತಿಯಾಗಿರಿ. ಯಾವ ಒಳ್ಳೆಯ ವಿಷಯಗಳಿರ್ತದೆ ಅದ್ರ ಕಡೆ ನೀವು ಗಮನ ಹರಿಸಿ. ಇಲ್ಲಿ ತನಕ ಇರೋದು ಎರಡೇ ವಿಷಯ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಯಾವುದನ್ನು ನಾವು ಆಯ್ಕೆ ಮಾಡ್ಕೋತೀವಿ ಅದು ನಮ್ಮ ಜೀವನದ ನಿರ್ಣಯ ಮಾಡ್ತದೆ. ಅದರಿಂದ ನೀವು ಒಳ್ಳೆಯದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅದೇ ನಿಮ್ಮ ಫೌಂಡೇಶನ್ ಯಾವಾಗ ಸ್ಥಾಪಿಸಿದ್ರಿ, ಮತ್ತು ಇದನ್ನ ಸ್ಥಾಪಿಸ್ಬೇಕಾದ್ರೆ ನಿಮ್ಮ ಜೊತೆ ಯಾರೆಲ್ಲ ಇದ್ರು, ಹೆಂಗೆ ಸಪೋರ್ಟ್ ಮಾಡಿ? ನನ್ನ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು 2019 ಅಕ್ಟೋಬರ್ 27ಕ್ಕೆ ನಾವು ಮಾಡಿದ್ದು. ನನ್ನ ಜೊತೆ ಕೆಲವು ಫ್ರೆಂಡ್ಸ್ ಎಲ್ಲ ಇದ್ದರು. ಅವಾಗ ಸ್ಥಾಪನೆ ಮಾಡ್ಬೇಕೆಲ್ಲ ಜೊತೆಗಿದ್ದರು. ಮಾಡ್ತಾ ಕಾರಣಾಂತರದಿಂದ ಎಲ್ಲ ಹೊರಗಡೆ ಹೋದರು. ಅದಾದ ನಂತರದಲ್ಲಿ ನಾನು ಒಬ್ಬಂಟಿ ಆದೆ. ಎಲ್ಲರೂ ಸಾಮಾನ್ಯ ಅನ್ನಿಸ್ತಾ ಹತ್ರ ನನ್ನ ಹಿಂದೆ ಯಾರೂ ಇಲ್ಲ ಅನ್ನೋ ಥರ ಒಂದು ಭಯ ಕಾಡೋಕ್ಕೆ ಶುರುವಾಯಿತು. ನಾನೆಲ್ಲ ತಪ್ಪು ಮಾಡಿದೆ ಅನ್ನೋ ಭಾವನೆಯೂ ನನಗೆ ಬಂತು. ಆದರೆ ಶಿವಕುಮಾರ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಯಾರು ಶ್ರೇಷ್ಠ ಸಂಕಲ್ಪ ಹೊಂದಿರ್ತಾರೆ ಅಂಥವ್ರಿಗೆ ಪ್ರಕೃತಿನೇ 100 ಜನ ಸೇರಿಸ್ಕೊಡ್ತದೆ ಅಂತ. ನಾನು ಒಳ್ಳೆಯ ಉದ್ದೇಶನ ಇಟ್ಕೊಂಡಿದ್ದೆ. ಅದಕ್ಕೆ ಭಗವಂತ ನನಗೆ ಅದಕ್ಕೆ ನಾನು ಮಾಡುವಂಥ ಕೆಲಸಕ್ಕೆ ಬೇಕಾದಂಥ ಎಲ್ಲ ಥರದ್ದು ಮೂಲಭೂತ ಸೌಕರ್ಯಗಳನ್ನ ಭಗವಂತ ವ್ಯಕ್ತಿಗಳ ಮೂಲಕ ಕಳಿಸ್ಕೊಟ್ರು. ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಬೆಳವಣಿಗೆ ಹೊಂದ್ತಾ ಇದೆ. ಆದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಫೈನಲಿ ಅಂತ ಹೇಳಿದ್ರೆ, ಯಾವತ್ತೂ ನಮ್ಮ ಹಿಂದೆ ಯಾರಿಲ್ಲ ಅಂತ ನಾವು ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನಾವು ಏನು ಕೆಲಸ ಇಡ್ತೀವೋ ಆ ಕೆಲಸದ ಕಡೆ ನಿರಂತರ ಅಭ್ಯಾಸ ಮತ್ತು ಗಮನ ಇರಿಸ್ಕೊಂಡು ಪರಿಶ್ರಮದಿಂದ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸನ್ನ ನಾವು ಗಳಿಸ್ಬೋದು. ಯಾರಿಂದ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಿಂದ ಭಗವಂತ ಇದ್ದೇ ಇರ್ತಾನೆ. ಭಗವಂತ ನಿಜವಾಗ್ಲೂ ನಮ್ಮ ಕೈ ಹಿಡಿದು ನಮ್ಮ ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆಯ ದಾರಿನ ತೋರಿಸ್ತಾನೆ.
ನಮಗೆ ನೀವು ಹಾಸ್ಟೆಲ್ ಮಾಡಿಕೊಟ್ಟಿದ್ದೀರಿ ಸರ್. ನಿಮ್ಗೆ ಏನಕ್ಕೆ ಹಾಸ್ಟೆಲ್ ನಾವು ಕಟ್ಟಿಸ್ಬೇಕಂತ ಯೋಚನೆ ಬಂತು? ಒಳ್ಳೆ ಪ್ರಶ್ನೆನ ಕೇಳಿದೆ. ಅಂದರೆ ನಾನು ನಿಮ್ಮ ಸ್ಕೂಲ್ ಬಂದ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಓದೋಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಮತ್ತು ನೀವು ಕಲಿಯುವಂಥ ವಿಷಯಗಳನ್ನ ಫಾಲೋ ಅಪ್ ಮಾಡಿ ಕಲಿಸೋಕ್ಕೆ ಯಾರೂ ಇರ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಹಾಸ್ಟೆಲ್ ವ್ಯವಸ್ಥೆನೇ ಮಾಡಿದೆ. ಅದ್ರ ಜೊತೆಗೆ ನನಗೆ ಆ ಸ್ಕೂಲಿಗೆ ಬಂದಾಗ ಇನ್ನೊಂದು ಆಲೋಚನೆ ಬಂದಿದ್ದು, ನಾನು ಬೋರ್ಡಿಂಗ್ ಸ್ಕೂಲ್ ಕಟ್ಟಬೇಕು ಅಂತಲೇ ಈಗಲೂ ತೀರ್ಮಾನ ಮಾಡಿರೋದು. ಅಂದರೆ ಏನು ನಾವು ಕಲಿತೀವಿ ಅದು ನಿರಂತರ ಅಭ್ಯಾಸದಲ್ಲಿ ಇರಲೇಬೇಕು. ಆ ಅಭ್ಯಾಸನ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ನಿಮ್ಮ ಸ್ಕೂಲ್ನ ತಗೊಂಡಾಗಲ ನಾನು ತೀರ್ಮಾನ ಮಾಡಿದೆ, ಮಕ್ಳುಗಳು ಅಲ್ಲಿ ಏನು ಕಲಿತಾರೆ ಅದು ಇಲ್ಲಿ ಅಭ್ಯಾಸ ಆಗಬೇಕು, ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬೋರ್ಡಿಂಗ್ನ ನಾನು ಮಾಡಿದೆ. ಯಾಕೆ ಅಂತೇಳಿದ್ರೆ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸಾಧನೆ ಮಾಡಿದರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರೆ. ಇಲ್ಲಿ ಓದುವಂಥ ವಿಷಯ ಒಂದೇ ಇರ್ತದೆ, ಆದರೆ ನಾವು ಅದನ್ನು ಓದಿ ಯಾವುದರ ಅಭ್ಯಾಸ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರ್ತದೆ. ಇಲ್ಲಿ ಸ್ಕೂಲ್ ಮುಖ್ಯವಾಗಿರಲ್ಲ, ನಾವು ಏನನ್ನು ಕಲಿತೀವಿ ಅದನ್ನು ಯಾವ್ದಾರ ಅಳವಡಿಸ್ಕೊತೀವಿ ಮತ್ತು ಯಾವ್ದಾರ ಉಪಯೋಗಿಸ್ಕೊತೀವಿ ಅನ್ನೋದು ಮಾತ್ರ ಮುಖ್ಯ ಇರ್ತದೆ. ಮಕ್ಕಳ ಪ್ರತಿಯೊಂದು ಕಡೆ ಎಲ್ಲೇ ಹೋದ್ರೂ ಇಡೀ ರಾಜ್ಯದಲ್ಲಿ ಕ್ವಶನ್ ಪೇಪರ್ ಒಂದೇ ಕೊಡೋದು. ಸರ್ಕಾರಿ ಶಾಲೆಗೆ ಬೇರೆ, ಖಾಸಗಿ ಶಾಲೆಗೆ ಬೇರೆ ಕೊಡೋಲ್ಲ. ಯಾರು ಕರೆಕ್ಟ್ ಉತ್ತರ ಬರೀತಾರೆ ಅವ್ರಿಗೆ ಮಾತ್ರ ಎಷ್ಟು ಕರೆಕ್ಟಾಗಿ ಬರೀತಾರೆ ಅಷ್ಟೇ ಮಾತ್ರ ಅದಕ್ಕೆ ಮಾರ್ಕ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೀವುಗಳು ಸರ್ಕಾರದಿಂದ ಬಂದಿರೋಂಥ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಸರ್ಕಾರಿ ಶಾಲೆಗಳನ್ನ ಇವತ್ತೇನು ನಿರ್ಲಕ್ಷ್ಯ ಮಾಡ್ತಾಯಿದ್ರೆ, ನೀವೆಲ್ಲ ಚೆನ್ನಾಗಿ ಪ್ರತಿಭಾವಂತರಿದ್ದೀರಾ. ಸರ್ಕಾರಿ ಕುಕ್ಕರಳ್ಳಿ ಸ್ಕೂಲ್ ಮಕ್ಕಳು ತುಂಬ ಪ್ರತಿಭಾವಂತರಿದ್ದೀರಾ. ನೀವೆಲ್ಲ ಓದಿ ಎಲ್ಲರೂ ಮತ್ತೆ ಮುಂದೊಂದು ದಿನ ಸರ್ಕಾರಿ ಶಾಲೆಗಳ ಕಡೆಗೆ ಗಮನ ಹರಿಸೋಂಥ ಥರ ನೀವುಗಳು ಮಾಡಬೇಕು. ಇದಕ್ಕೋಸ್ಕರ ನೀವು ಚೆನ್ನಾಗಿ ಓದಬೇಕು. ಓದಿ ನೀವು ದೊಡ್ಡವರಾದಂಥ ಸಂದರ್ಭದಲ್ಲೂ ಇಂಥ ಸರ್ಕಾರಿ ಸ್ಕೂಲ್ಗಳ ಕಡೆ ಗಮನ ಹರಿಸಿ ಅದನ್ನ ಅಭಿವೃದ್ಧಿ ಮಾಡೋಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್.